ಧಾರವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಕುರುಬಗಟ್ಟಿ ಮಂಗಳಗಟ್ಟಿ ಗ್ರಾಮದಲ್ಲಿ ವಿನೋದ ಸೌಟಿ ಮತಬೇಟೆಯನ್ನು ನಡೆಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಆರೋಗ್ಯ ಭಾಗ್ಯ ಘೋಷಣೆ ಮಾಡಿದೆ. 25 ಲಕ್ಷದವರೆಗೆ ಒಬ್ಬ ವ್ಯಕ್ತಿಗೆ ಚಿಕಿತ್ಸಾ ವೆಚ್ಚ ಭರಿಸಲಾಗಿದೆ. ಇಂಥ ಹಲವಾರು ಯೋಜನೆಗಳನ್ನು ಕಾಂಗ್ರೆಸ್ ಜಾರಿಗೆ ತಂದಿದೆ, ಮುಂದೆಯೂ ಕೂಡ ತರುತ್ತೆ. ಬಡವರ ಬಗ್ಗೆ ಕಾಳಜಿ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಜನಸೇವಕನಾಗಿ ದುಡಿಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಪ್ರಚಾರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಒಂದು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕುವ ಮುಖಾಂತರ ನಮ್ಗೆ ಆಶೀರ್ವಾದ ಮಾಡಬೇಕಂತ ಸಂದರ್ಭ. ಅದೇ ರೀತಿ ನಮ್ಮ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಏನು ನಾವು 5 ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿ ಈ ಒಂದು ಚುನಾವಣೆ 23ರಲ್ಲಿ ಚುನಾವಣೆ ಎದುರಿಸಿದಾಗ ಈ ಒಂದು ರಾಜ್ಯದಲ್ಲಿ ಇದ್ದಂಥ ಪ್ರತಿಯೊಂದು ಎಲ್ಲ ಜನರು ಸುಮಾರು 135 ಸೀಟು ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಶಾಸಕರಾಗಿ ನಾವು ವಿಧಾನಸಭಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ತಗೊಂಡು ಕೇವಲ ಏನು 5 ಗ್ಯಾರಂಟಿಗಳ ಘೋಷಣೆ ಕೂಡ ಮಾಡಿದ್ದು ಕೇವಲ 10 ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಒಂದು 10 ತಿಂಗಳಲ್ಲಿ ಅಷ್ಟು 5 ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿ ಈ ಒಂದು ರಾಜ್ಯದ ಜನತೆಗೆ ನಾವು ಕೊಡುಗೆಯನ್ನು ಕೂಡ ಕೊಟ್ಟಿವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವ ರೀತಿ ನಾವು ಗೃಹಲಕ್ಷ್ಮಿ ಅಂತೇಳಿ ಸುಮಾರು ಪ್ರತಿ ಹಿರೇ ಹೆಣ್ಮಗಳಿಗೆ 2,000 ರೂಪಾಯಿ ಅವರ ಅಕೌಂಟಿಗೆ ಹಾಕುವ ಮುಖಾಂತರ ಈ ಒಂದು ಬಿಜೆಪಿ ಪಕ್ಷ ಬೆಲೆ ಏರಿಕೆಯನ್ನು ಏನು ಮಾಡಿ ಜನರಿಗೆ ಒಂದು ಸಂಕಷ್ಟವನ್ನು ಕೊಟ್ಟಿದ್ರು, ಆ ಒಂದು ಕೆಲಸಕ್ಕೆ ಒಂದು ಕುಟುಂಬಕ್ಕೆ ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ಹಿರೇ ಹೆಣ್ಮಗಳಿಗೆ ಸುಮಾರು 2,000 ರೂಪಾಯಿ ಹಾಕುವ ಮುಖಾಂತರ ನಾವು ಅವ್ರ ಕಷ್ಟಕ್ಕೆ ಅನುಕೂಲ ಆಗುವಂತ ನಮ್ಮ ಪಕ್ಷ ನಮ್ಮ ಸರ್ಕಾರ ಮಾಡೈತಂತ ಸಂದರ್ಭ ಹೇಳ್ತೀನಿ. ಅದೇ ನಮ್ಮ AICC ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಈಗಾಗಲೇ ನಮ್ಮ ಕೇಂದ್ರದ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ. ಯಾವ ರೀತಿ ನಾವು 2 ಲಕ್ಷ ಪ್ರತಿ ತಿಂಗಳ ಹಿರೇ ಹೆಣ್ಮಗಳು ಹಾಕ್ತಿದೀವೋ ತಮ್ಮೆಲ್ಲರೂ ಆಶೀರ್ವಾದ ಮಾಡೋ ಮುಖಾಂತರ ನಾವು ಕೇಂದ್ರದಲ್ಲಿ ಕೂಡ ಅಧಿಕಾರಕ್ಕೆ ಬಂದು ಕೆಲವೇ ದಿನದಲ್ಲಿ ಆ ಒಂದು ಕೇಂದ್ರದಿಂದ ಕೂಡ ವರ್ಷಕ್ಕೆ ಆ ಹಿರೇ ಹೆಣ್ಮಗಳಿಗೆ, ಬಡ ಕುಟುಂಬದ ಹಿರೇ ಹೆಣ್ಮಗಳಿಗೆ ಸುಮಾರು 1 ಲಕ್ಷ ರೂಪಾಯಿ ಹಾಕೋದು ನಿರ್ಧಾರವನ್ನು ಕೂಡ ಈಗ ನಮ್ಮ ಪಕ್ಷದ ನಾಯಕರು ಕೂಡ ಎಲ್ಲರೂ ಮಾಡಿದೀವಿ. ಮತ್ತು ಅದೇ ರೀತಿ ಮನಮೋಹನ್ ಸಿಂಗ್ ಸಾಹೇಬರು ಪ್ರಧಾನಮಂತ್ರಿ ಇದ್ದಾಗ ಸುಮಾರು 72,000 ಕೋಟಿಯನ್ನ ನಮ್ಮ ರೈತರ ಒಂದು ಸಾಲವನ್ನ ಮನ್ನಾ ಮಾಡಿದ್ರು ಅವಾಗಿನ ಟೈಮ್ನಾಗ. ಮತ್ತು ತಿರ್ಗಾ ತಮ್ಮ ಆಶೀರ್ವಾದ ಮಾಡೋ ಮುಖಾಂತರ ಅಧಿಕಾರಕ್ಕೆ ಬಂದ ಕೆಲವೇ ದಿನದಲ್ಲಿ ಇಲ್ಲಿ ಮಠ ರೈತರದ್ದು ಏನೋ ಒಂದು ಸಾಲ ಇದೆ ಸಂಪೂರ್ಣವಾಗಿ ಮನ್ನಾವನ್ನು ಮಾಡ್ತೀವಿ ಕೂಡ ಈಗಾಗಲೇ ನಮ್ಮ ಪಕ್ಷದ ನಾಯಕರೆಲ್ಲರೂ ಕೂಡ ಒಂದು ಘೋಷಣೆ ಕೂಡ ಮಾಡಿದ್ದಾರೆ ಅಂತ ಈ ಸಂದರ್ಭ ಹೇಳ್ತೀನಿ. ಬಂಧುಗಳು, ಯಾವಾಗಲೂ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಪಕ್ಷ, ಎಲ್ಲಾ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ಎಲ್ಲರಿಗೂ ಒಂದು ಒಳ್ಳೇದಾಗೋ ದೃಷ್ಟಿಯಿಂದ ಈ ಒಂದು ಕಾಂಗ್ರೆಸ್ ಪಕ್ಷ ಹಿತ ದೃಷ್ಟಿಯಿಂದ ನಾವೆಲ್ಲ ನಾಯಕರು ಕೂಡ ಯೋಚನೆಯನ್ನು ಮಾಡ್ತಿದ್ದೀವಿ. ಕಾಂಗ್ರೆಸ್ ಪಕ್ಷ ನನಗೊಂದು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಧಾರವಾಡ ಕಾಂಗ್ರೆಸ್ ಕ್ಷೇತ್ರದಿಂದ ವಿನೋದ ಸೂಟಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಯುವಕರಿಗೆ ಮಣೆ ಹಾಕುವ ಮೂಲಕ, ಅಂದರೆ ಯುವಕರಿಗೆ ಭವಿಷ್ಯವನ್ನು ರೂಪಿಸಬೇಕು ಅನ್ನುವ ಕಾರಣಕ್ಕಾಗಿ, ಅಥವಾ ಯುವಕರು ನಮ್ಮ ಪ್ರತಿನಿಧಿ ಆದರೆ ಒಳಿತಾಗುತ್ತೆ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ವಿನೋದ ಸೂಟಿ ಅವರಿಗೆ ಟಿಕೆಟ್ ನೀಡಿದೆ. ಅದು ಹೇಳಿ ಕೇಳಿ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ವಿರುದ್ಧ ಸೆಣಸಾಟಕ್ಕೆ ಕಾಂಗ್ರೆಸ್ ವಿನೋದ ಸೂಟಿಯನ್ನು ಪ್ರಯೋಗ ಮಾಡಿದೆ. ಅಂದಿನಿಂದ ಇಂದಿನವರೆಗೂ ಕೂಡ ವಿನೋದ ಸೂಟಿ ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಕ್ಷೇತ್ರದಾದ್ಯಂತ ತಮ್ಮದೇ ಆದ ರೀತಿಯ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ನ ಬಹುದೊಡ್ಡ ಶಕ್ತಿಯ ಕ್ಷೇತ್ರವಾಗಿ ಅಥವಾ ಜಿದ್ದಾಜಿದ್ದಿ ಮತ್ತು ಪ್ರತಿಷ್ಠೆಯ ಕ್ಷೇತ್ರವಾಗಿ ಧಾರವಾಡ ಇದೆ. ಹೋದಲ್ಲೆಲ್ಲ ಕಡೆಗಳಲ್ಲೂ ಕೂಡ ವಿನೋದ ಸೂಟಿಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ. ಜನ ಇವರಿಗೆ ಉತ್ತಮ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಖಂಡಿತ ಗೆಲುವು ನಿಮ್ಮದೇ, ಗೆದ್ದೇ ಗೆಲ್ತೀರಿ ಎನ್ನುವ ಭರವಸೆಯನ್ನು ಜನ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೂಡ ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ.